ವಿಜಯನಗರ ಜಿಲ್ಲೆಯಲ್ಲಿ ಮದುವೆ ಊಟ ಮಾಡಿದಂತಹ 96 ಜನ ಅಸ್ವಸ್ಥರಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕಿನ ಶಿಂಗ್ರಿಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೂರಾರು ಜನರು ಮದುವೆಗೆ ಹೋಗಿದ್ರು. ಮದುವೆಯನ್ನ ಮುಗಿಸಿಕೊಂಡು ಬೀಗರ ಊಟವನ್ನ ಮಾಡಿದ್ರು. ಬೀಗರ ಊಟ ಮಾಡಿದಂತಹ 96 ಜನರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಇನ್ನು ಬೀಗರ ಊಟವನ್ನ ಮಾಡಿ ಮಲಗಿದವರಲ್ಲಿ ತಡರಾತ್ರಿ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿದೆ. ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ತಡರಾತ್ರಿಯಿಂದ ಒಟ್ಟು 96 ಜನರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಒಟ್ಟು 96 ಜನ ಅಸ್ವಸ್ಥರಾಗಿದ್ದಾರೆ. ದಾವಣಗೆರೆಯ ಚಿಗಟೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ 96 ಜನರಿಗೆ. ಆಸ್ಪತ್ರೆಗೆ ಹರಪ್ಪನಹಳ್ಳಿ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಅವರು ಭೇಟಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಸ್ವಸ್ಥರ ಆರೋಗ್ಯವನ್ನ ಕೂಡ ವಿಚಾರಣೆ ಮಾಡಿದ್ದಾರೆ. ಇನ್ನು ಎಲ್ಲರೂ ಕೂಡ ಮದುವೆಗೆ ಅಂತ ಹೋಗಿದ್ರು. ಮದುವೆಗೆ ಹೋಗಿದ್ದ ನೂರಾರು ಜನರು ಊಟ ಕೂಡ ಮಾಡಿದ್ರು. ಬೀಗರ ಊಟ ಮಾಡಿದಂತಹ 96 ಜನ ತಡರಾತ್ರಿ ಅಸ್ವಸ್ಥರಾಗಿದ್ದಾರೆ. ಫುಡ್ ಪಾಯ್ಸನಿಂಗ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಇತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಬಳಿಕವಷ್ಟೇ ಮಾಹಿತಿ ಎಲ್ಲವೂ ಕೂಡ ಹೊರಬರಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಬೀಗರ ಊಟ ಮಾಡಿದಂತಹ 96 ಜನ ಅಸ್ವಸ್ಥರಾಗಿದ್ದಾರೆ. ಆಸ್ಪತ್ರೆಗೆ ಸೇರಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಆರೋಗ್ಯ ಸ್ಥಿತಿಗತಿ ಹೇಗಿದೆ? ಇನ್ನು ಅದೇ ರೀತಿಯಾಗಿ ಅಸ್ವಸ್ಥರಾಗೋದಕ್ಕೆ ಕಾರಣ ಏನಾಯ್ತು ಅಂತ? ಎಷ್ಟು ಸಂತೋಷ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಶಿಂಗ್ರಿಹಳ್ಳಿ ಅನ್ನೋ ಊರಲ್ಲಿ ಒಂದು ಘಟನೆ ಆಗಿರುವಂತದ್ದು. ನಿನ್ನೆ ಏನೋ ಒಂದು ಆ ಗ್ರಾಮದಲ್ಲಿ ಒಂದು ಮದುವೆ ಇತ್ತು. ಆ ಮದುವೆಗೆ ನೂರಾರು ಜನರು ಅತಿಥಿಗಳು ಆಗಮಿಸ್ತಾರೆ. ಆ ಮದುವೆ ಮುಗಿದ ತಕ್ಷಣ ಬೀಗರ ಊಟ ಅಂತ ಒಂದು ಖಾಸಗಿ ಊಟವನ್ನ ಸಂಬಂಧಿಕರಿಗಷ್ಟೇ ಏರ್ಪಡಿಸಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಊಟ ಮಾಡಿ ಸಂಬಂಧಿಕರು ಮಲಗಿರ್ತಾರೆ. ತಡರಾತ್ರಿ ಏಕಾಏಕಿ ಮಲಗಿದ್ದವರಲ್ಲಿ ಮಲಗಿದವರಂತ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಅವರನ್ನ ಅಲ್ಲೇ ಹತ್ತಿರದ ಆಸ್ಪತ್ರೆಗೆ ಸೇರಿಸಿದಾಗ ಅವರಿಗೆ ಫುಡ್ ಪಾಯ್ಸನ್ ಆಗಿರುವಂತದ್ದು ಗಮನಕ್ಕೆ ಬರ್ತದೆ. ತಕ್ಷಣ ಅವರನ್ನ ಮತ್ತೆ ದಾವಣಗೆರೆ ಚಿಗಟೇರಿ ಆಸ್ಪತ್ರೆಗೆ ಅವ್ರನ್ನ ಎಲ್ಲರನ್ನು ಕೂಡ ರವಾನೆ ಮಾಡ್ತಾರೆ. ಅದರಲ್ಲಿ 22 ಮಕ್ಕಳು ಸಹ ಇರ್ತಾರೆ. ಒಟ್ಟು 96 ಜನರಿಗೆ ಆರೋಗ್ಯದಲ್ಲಿ ಏರುಪೇರು ಕಂಡು ಬರುತ್ತೆ. ಹಾಗಾಗಿ ಅವ್ರನ್ನ ಚಿಗಟೇರಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ DHO ಶಂಕರ್ ನಾಯಕ್ ಅವರು ಊಟದಲ್ಲಿ ಏರುಪೇರಾಗಿ ಊಟದಲ್ಲಿ ವ್ಯತ್ಯಾಸ ಆಗಿ ಈ ರೀತಿಯಾದ ಒಂದು ಆರೋಗ್ಯ ಸಮಸ್ಯೆ ಆಗಿದೆ. ಹಾಗಾಗಿ ಸದ್ಯಕ್ಕೆ ಎಲ್ಲರಿಗೂ ಚಿಕಿತ್ಸೆಯನ್ನು ನೀಡಿದ್ದೇವೆ. ಸದ್ಯಕ್ಕೆ ಎಲ್ರಿಗೂ ಸ್ಟೇಬಲ್ ಆಗಿದೆ. ಯಾವುದೇ ರೀತಿಯಾದಂತಹ ಪ್ರಾಣಾಪಾಯದ ಒಂದು ಸಂದರ್ಭ ಇಲ್ಲ. ಎಲ್ಲರೂ ಕೂಡ ಆರಾಮಾಗಿದ್ರೆ ಸ್ಟೇಬಲ್ ಆಗಿದ್ರೆ ಅನ್ನುವಂತ ಮಾಹಿತಿಯನ್ನ DHO ಶಂಕರ್ ನಾಯಕ್ ನೀಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.